So we are going to Khardungla Pass. Khardungla Pass. ಫಸ್ಟ್ ಇಲ್ಲಿ ಕ್ಲೈಮ್ ಮಾಡುವಾಗ ಗಾಡಿ ಆರಿಸಿ ಕೊಡಬೇಕಂತೆ. ವರ್ಲ್ಡ್ ಸೆಕೆಂಡ್ ಹೈಯೆಸ್ಟ್ ಮೋಟರೇಬಲ್ ರೋಡ್ Khardungla. We made it. Woohoo! ಸೊ ಖಾರ್ದಾಂಗ್ಲಾ ಟಾಪ್ ಮೇಲೆ ಹೋಗಿ ಬಂದ್ವಿ. ಎಸ್, ಫೈನಲಿ ಡನ್ ಆ್ಯಂಡ್ ಡಸ್ಟೆಡ್. ಸೊ ಈಗ ಇಲ್ಲಿ ಕೆಳಗೆ ಬಂದು ಸ್ವಲ್ಪ ಬಿಸಿ ಬಿಸಿ ಚಾಯ ಸೂಪ್ ಅದೆಲ್ಲ ಕುಡಿತಾ ಇದ್ದೇವೆ. ಎಲ್ಲ ನಮ್ಮ ಹುಡುಗರಲ್ಲಿದ್ದಾರೆ. ಆ್ಯಂಡ್ ಮೋಟೋಸೈಪಿನ್ ಸ್ಟಿಕ್ಕರ್ ಎಲ್ಲ ಕಡೆ ಹಾಕಿದೆ. ಖಾರ್ದಾಂಗ್ಲಾ ಟಾಪದಲ್ಲಿ ಹಾಕಿದೆ, ಇಲ್ಲಿ ಹಾಕಿದೆ. ಫುಲ್ ಫೇಮಸ್. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ. ಸೊ ಇನ್ನು ಇಲ್ಲಿಂದ ನೂಬ್ರಾ ವ್ಯಾಲಿಗೆ. ಸೊ ಇನ್ನು ಎಷ್ಟು ಕಿಲೋಮೀಟರ್ ಉಂಟು? ಕಿಲೋಮೀಟರ್ ಕಡಿಮೆ, ಬಟ್ ನಾವು ಫುಲ್ ಎಕ್ಸ್ಪ್ಲೋರ್ ಮಾಡಿ ಹೋಗ್ತೀವಿ. ಕಿಲೋಮೀಟರ್ ಬರೋದು ಓನ್ಲಿ 70-80 ಕಿಲೋಮೀಟರ್ಸ್. ಬಟ್ ನಾವು ಇವಾಗ ಹುಂದರ್ಗೆ ಹೋಗ್ತೀವಿ, ಡಿಸ್ಕಿಟ್ ಮೊನೆಸ್ಟ್ರಿಗೆ ಹೋಗ್ತೀವಿ. ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಸೊ ನೂಬ್ರಾ ವ್ಯಾಲಿಗೆ ತಿರ್ಗಾಡಿ ಸುತ್ತಾಡಿ ಜಾಲಿ ಮಾಡಿ ನಿಮಗೆ ಡಿಸ್ಕಿಟ್ ಮೊನೆಸ್ಟ್ರಿಗೆ ನೋಡಿದ್ರೆ ಒನ್ ಡೈರೆಕ್ಷನ್ ಡಿಸ್ಕಿಟ್ ಮೊನೆಸ್ಟ್ರಿ ಒಂದು ದೊಡ್ಡದು ಬುದ್ಧ ಸ್ಟ್ಯಾಚು ಇದೆ. ದೊಡ್ಡದು ಸಿಕ್ಕಾಪಟ್ಟೆ ದೊಡ್ಡದು. ಐ ಥಿಂಕ್ ಇಟ್ಸ್ ಅಬೌಟ್ 40+ ಫೀಟ್ ಏನೋ ಇದೆ. 70 ಫೀಟ್. ಅದರಿಂದ ಸ್ಟ್ರೀಟ್ ಪ್ಯಾರಲಲ್ ನೋಡಿದ್ರೆ ಪಾಕಿಸ್ತಾನ ಇದು ನಿಮಗೆ ಬಾರ್ಡರ್. ಫಸ್ಟ್ ವ್ಯೂ ಆಫ್ ಪಾಕಿಸ್ತಾನ ಅಂತ ಅಲ್ಲೇ ಇರೋದಲ್ಲ. ಸೊ ಅದೇ ಈಗ ಇನ್ನು ತಿರ್ಗಾಡ್ಕೊಂಡು ನೂಬ್ರಾ ವ್ಯಾಲಿ ಹೋಗೋದು. ಆಮೇಲೆ ಹುಂದರ್ಗೆ ಹೋಗ್ತಾ ಇದ್ದೀವಿ. ಹುಂದರ್ದು ಸ್ಪೆಷಾಲಿಟಿ ಅಂದರೆ ಡಬಲ್ ಹಂಪ್ ಕ್ಯಾಮಲ್ ಸಿಗುತ್ತೆ ನಿಮಗೆ. ಇಫ್ ಯು ಡೋಂಟ್ ಫೇರ್ ಎನಿವೇರ್ ಎಲ್ಸ್ ಇನ್ ದ ಕಂಟ್ರಿ. ಕ್ಯಾಮಲ್ಗೆ 2 ಹಂಪ್ ಇರುತ್ತೆ, ನಾರ್ಮಲಿ ಒಂದೇ ಹಂಪ್ ಇರೋದಲ್ವ. ಡಬಲ್ ಹಂಪ್ ಕ್ಯಾಮಲ್ ಅಂತ ಅಲ್ಲಿ ಸಿಗುತ್ತೆ. ಸೊ ಯು ಕ್ಯಾನ್ ಡೂ ಕ್ಯಾಮಲ್ ರೈಡಿಂಗ್. ಮತ್ತು ಫುಲ್ ಸ್ಯಾಂಡ್ ಇರುತ್ತೆ. ಬೇಜಾನು ಉಜ್ಜಾಡ್ಕೊಳ್ಳಿ ನಿಮ್ಮ ಬೈಕ್ಗಳನ್ನ ತೊಗೊಂಡು. ಒಳ್ಳೆ ಸ್ಯಾಂಡ್ ಡ್ಯೂಸ್ ಥರ ಇರುತ್ತೆ. ಜಂಪು ಏನು ಬೇಕಾದರೂ ಮಾಡ್ಕೊಳ್ಳಿ. ಆ ಥರ ನಾ ಜಾಸ್ತಿ ಹುಚ್ಚುಗಾಟಿಗೆ ಹೋಗೋದಿಲ್ಲ. ಮೊದಲೇ ಕಾರ್ಬೊರೇಟರ್ ಪುಗ್ಗು ಹೇಳ್ತಾ ಇದೆ. ಇನ್ನು ಅಲ್ಲಿ ಹೋಗಿ ಕ್ಲಚ್ ಗಿಚ್ಚು ಅದ್ರ ಕಷ್ಟ. ಸ್ವಲ್ಪ ಆರಾಮಾಗಿರುವ. ಸೊ ಸೀ ಡೌನ್ ದ ರೋಡ್. ವೆಲ್ಕಮ್ ಟು ನಾರ್ತ್ ಪೂಲು. ಸೊ ಆಗ ನಾವು ಸೌತ್ ಪೂಲದಲ್ಲಿದ್ವಿ, ಈಗ ನಾರ್ತ್ ಪೂಲು ಬಂದ್ವಿ. ಸೊ ಖಾರ್ದಾಂಗ್ಲಾದಲ್ಲಿ ತುಂಬ ಹೊತ್ತು ನಿಮ್ಗೆ ನಿಲ್ಲಕ್ಕಾಗಲ್ಲ. ಮ್ಯಾಕ್ಸ್ 8 to 12 ಮಿನಿಟ್ಸ್ ಅಷ್ಟೇ ಆಗೋದು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಮಾಡೋ ಮಿಸ್ಟೇಕ್. ಯಾಕಂದರೆ ನಿಮಗೆ ಅಲ್ಲಿ ಆಲ್ಟಿಟ್ಯೂಡ್ಗೆ, ಅಲ್ಲಿ ಆಕ್ಸಿಜನ್ ಕಮ್ಮಿಗೆ ನಿಮ್ಗೆ ಒಂಥರ ತಲೆನೋವು ಸಿಕ್ಕಾಪಟ್ಟೆ ಆಗಿಬಿಡ್ತದೆ. ಮುಂಚೆ ಖಾರ್ದುಂಗ್ಲಾ ತನಕ ಹೀಗೆ ಇತ್ತು ರೋಡ್. ಅಂದರೆ ಇದೀಗ ಡೆವಲಪ್ ಮಾಡ್ತಾ ಇದ್ದಾರೆ. ಇದರಿಂದ ವರ್ಸ್ಟ್ ಇತ್ತು ಒಂದು 10-12 years ಬ್ಯಾಕ್. ಈಗ ಅವರು ಎಲ್ಲ ರೋಡೆಲ್ಲ ಅಲ್ಟಿಮೇಟ್ ಮಾಡಿದ್ದಾರೆ. ದಟ್ ಈಸ್ ಬಾರ್ಡರ್ ರೋಡ್ ಆರ್ಗನೈಸೇಷನ್. ಯಪ್ಪ ಏನು ಧೂಳು. ಕಲ್ಲಡ್ಕ ರೋಡ್. ಆರಾಮ್ಸೆ. ಸೊ ಬೈಕಲ್ಲಿ ಲದಾಖ್ ಬಂದರೆ ಅಡ್ವಾಂಟೇಜ್ ಇದೆ. ಈ ಥರ ಹೆವಿ ಬ್ಲಾಕ್ಸ್ ಇದ್ದಾಗ ನಮ್ಮ ಗಾಡಿ ಸುಯ್ ಅಂತ ಪಾಸ್ ಆಗ್ತದೆ. ನಮ್ಮ ಅಣ್ಣವರು ರೋಡ್ ಬಿಟ್ಟು ಆಫ್ ರೋಡ್ ಹೋಗ್ತಾ ಇದ್ದಾರೆ.
ನಾವು ಆಫ್ ರೋಡೇ ಹೋಗೋದು. ಇದು ನಮ್ಮದು ಶಾರ್ಟ್ ಕಟ್ ಆಯಿತು. ಓ ಸಾಯ್ತೀಯ ಮಗ್ನೆ. ಮೆಲ್ಲ ಮೆಲ್ಲ ಬ್ರೋ, ಮೆಲ್ಲ. ಇದೆಲ್ಲ ಕಲರ್ ನೋಡಿ ಅಲ್ಲ, ಒಂಥರ ಪರ್ಪಲಿಶ್ ಇದೆ. ಸೊ ದೀಸ್ ಆರ್ ಮೆಗ್ನೀಷಿಯಮ್ ಓರ್ಸ್. ಸೊ ಫೈನಲಿ ಈಗ ನುಬ್ರಾ ವ್ಯಾಲಿ. ನೋಡ ನೋಡ ಎಷ್ಟು ಚಂದ. ಪ್ರವೀಣ ಅವಳು ಥ್ಯಾಂಕ್ಸ್ ಸಮೇತ ಹೇಳಿಲ್ಲ ಮಾರೆ. ನೋಡು ಅದು ನೋಡೋದು ಅಕ್ಕಿ ನೋಡೋದು ವಲ್ಚರ್ ಅಲ್ಲೆಲ್ಲೆಲ್ಲ ಉಂಟು ಅಲ್ಲಿ. ಹಾಂ ಅದು ವಲ್ಚರ್. ಸೊ ಇದುವೇ ಫೇಮಸ್ ನುಬ್ರಾ ವ್ಯಾಲಿ. ಎಷ್ಟು ಚೆಂದ ಉಂಟು ಎಲ್ಲ ಕಲರ್ಸ್ ನೋಡಿ. ಮ್ಯಾಗ್ನೇಷಿಯಮ್. ಇಲ್ಲಿಂದ ನೆಕ್ಸ್ಟ್ ಟೈಮ್ ಬಂದರೆ ಸ್ವಲ್ಪ ಬ್ಯಾಗ್ ಒಳಗೆ ಮೆಗ್ನೀಷಿಯಮ್ ಹಾಕ್ಕೊಂಡು ಹೋಗುವ. ಮತ್ತು ಲದಾಖಿಂದ ತಂದದ್ದು ಮೆಗ್ನೀಷಿಯಮ್ ಅಂತ ಹೇಳಿ ಬೆಂಗಳೂರಲ್ಲಿ ಆಕ್ಷನ್ ಮಾಡುವ. ಪೈಸಾ ಹೋಗ. ಸೊ 18,918 ಫೀಟ್ ಇವತ್ತು ಹೋದ್ವಿ ಕಾರ್ದುಂಗ್ಲಾ. ಸೊ ನೆಕ್ಸ್ಟ್ ಉಮ್ಲಿಂಗ್ಲಾ ಹೋಗ್ತೇವೆ ನಾಡ್ದು ಒಂದು 2 ದಿನ ಆದಮೇಲೆ. ಬಟ್ ಉಮ್ಲಿಂಗ್ಲಾ ಇಷ್ಟೇನು ಟಫ್ ಇರಲ್ಲ, ಅಂದರೆ ಅಲ್ಲಿ ಈ ಥರ ಕೋಲ್ಡ್ ಇರಲ್ಲ. ಹೈ ಆಲ್ಟಿಟ್ಯೂಡ್ ಇರ್ತದೆ. ಆ್ಯಂಡ್ ಐ ಆಮ್ ನಾಟ್ ಶೂರ್ ಇಫ್ ಸ್ವಲ್ಪ ಆಲ್ಟಿಟ್ಯೂಡ್ ಸಿಕ್ನೆಸ್ ಆಗಬಹುದು, ಬಟ್ ಇಟ್ ಈಸ್ ನಾಟ್ ದ್ಯಾಟ್ ಹಾರ್ಶ್. ಉಮ್ಲಿಂಗ್ಲಾದಲ್ಲಿ ಏನಂದರೆ ಅಲ್ಲಿ ಸಿಕ್ಕಾಪಟ್ಟೆ ಗಾಳಿ. ಸೊ ದ್ಯಾಟ್ ಈಸ್ ಆ್ಯಕ್ಚುಲಿ ಹಾರ್ಶ್, ನಾಟ್ ದ ವೆದರ್ ವೈಸ್ ಆರ್ ದ ಟೆರೇನ್ ವೈಸ್. ಸೊ ಉಮ್ಲಿಂಗ್ಲಾ ಇಸ್ ದ ಹೈಯೆಸ್ಟ್ ಮೋಟರೇಬಲ್ ರೋಡ್. ಮುಂಚೆ ಕಾರ್ದುಂಗ್ಲಾ ಇತ್ತು, ಪಾಸ್ಟ್ 3 years ಆಲ್ಸೋ ಉಮ್ಲಿಂಗ್ಲಾ ಆಗಿಬಿಟ್ಟಿದೆ. 3 or 4, ಐ ಆಮ್ ನಾಟ್ ಸೋ ಶೂರ್. ದ ಬ್ಯೂಟಿ ಇಸ್ ಜಸ್ಟ್ ಮ್ಯಾಗ್ನಿಫಿಸೆಂಟ್. ಅಂದರೆ ವರ್ಡ್ಸೇ ಬರ್ತಾಯಿಲ್ಲ ಎಂತ ಹೇಳೋದು ಅಂತ. ವಾಟ್ ಅ ಬ್ಯೂಟಿ. ಓ ಆರಾಮ್ಸೆ ಈ ಥರ ಹೀಗೆ ಲ್ಯಾಂಡ್ಸ್ಲೈಡ್ಸ್ ಎಲ್ಲ ಆಗ್ತಾ ಇರ್ತದೆ. ಸೊ ಯು ನೆವರ್ ನೋ, ಗಾಡ ಬಿ ಕೇರ್ಫುಲ್. ಯು ಕ್ಯಾನ್ ನಾಟ್ ಕಂಟ್ರೋಲ್ ವೇರ್ ಯು ಕೇಮ್ ಫ್ರಮ್, ಬಟ್ ಯು ಕ್ಯಾನ್ ಆಲ್ವೇಸ್ ಕಂಟ್ರೋಲ್ ವೇರ್ ಯು ಆರ್ ಗೋಯಿಂಗ್ ಅಂತ ಬರೆದಿದ್ದಾರೆ. ವಾಟ್ ಅ ಬ್ಯೂಟಿಫುಲ್ ಥಾಟ್. ಇದೇ ಚಂದ. ವೆಲ್ಕಮ್ ಟು ನೂಬ್ರಾ ಆ್ಯಂಡ್ ಶಾಕ್ ವ್ಯಾಲೀಸ್. ಆನ್ ಪ್ಲೀಸ್. ಸುಮೂರ್ 18 kilometers. ಓ ಕ್ರೆಟಾ, ನನ್ನನ್ನು ಹೋಗ್ಲಿಕ್ಕೆ ಬಿಡ ಪ್ಲೀಸ್ ಕ್ರೆಟಾ. ಥ್ಯಾಂಕ್ ಯು ಕ್ರೆಟಾ. ಸೊ ಇದು ನುಬ್ರಾ ವ್ಯಾಲಿಯಲ್ಲಿ ನಿಮಗೆ ಆ್ಯಕ್ಚುಲಿ ಸುಮಾರೆಲ್ಲ ಆಪ್ಷನ್ಸ್ ಇರ್ತದೆ. ಎಕ್ಸಾಕ್ಟಾಗಿ ನುಬ್ರಾ ವ್ಯಾಲಿ ನಿಮಗೆ ಪ್ಲೇಸಲ್ಲಿ ADV ಮೋಟರ್ ಸೈಕಲ್ ರೈಡಿಂಗ್, ರಿವರ್ ರಾಫ್ಟಿಂಗ್ ಮತ್ತು ಕಯಾಕಿಂಗ್ ಇದೆಯಾ ಗೊತ್ತಿಲ್ಲ. ಲದಾಖಲ್ಲಿ ಗೋ ಕಾರ್ಟಿಂಗು ಇದೆ. ಸೊ ಈಗ ನುಬ್ರಾ ವ್ಯಾಲಿಯಲ್ಲಿ ಊಟ. ಈಗ ಬ್ಯಾಟಿಂಗ್ ಆಯಿತು ನುಬ್ರಾ ವ್ಯಾಲಿಯಲ್ಲಿ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಹುಂಡರ್ ಆರ್ ಹಂಡರ್, ಡೋಂಟ್ ನೋ ಹೌ ಟು ಪ್ರೊನೌನ್ಸ್ ದ್ಯಾಟ್. ಸೊ ಹುಂಡರ್ ಈಸ್ ಫೇಮಸ್ ಫಾರ್ ಡಬಲ್ ಹಂಪ್ಡ್ camel. So those who want to ride camel, we'll be riding camel, but we won't be riding camel because we are already tired of
ರೈಡಿಂಗ್ ಬೈಕ್ ಆ್ಯಂಡ್ ಆ್ಯಕ್ಚುಲಿ ವಿ ಶುಡಂಟ್ ಸೇ ದ್ಯಾಟ್ ಶೀಲ್ ಫೀಲ್ ಬ್ಯಾಡ್. ಬೇಸಿಕಲಿ ನಾನು ಯಾವ ಎನಿಮಲ್ ಮೇಲೆ ಕೂತ್ಕೊಳ್ಳಲ್ಲ, ದ್ಯಾಟ್ಸ್ ದ ಥಿಂಗ್. ಯಾವ ಎನಿಮಲ್ ಮೇಲೆ ಕೂತ್ಕೊಳ್ಳೋದಿಲ್ಲ, ಯಾವ ಎನಿಮಲ್ ಮೇಲೆ ಕೂತ್ಕೊಳ್ಳೋದು. ಸುಮ್ನೆ ಆನೆ ಮೇಲೆ ಕೂತ್ಕೊಂಡು ಎಲ್ಲೆಲ್ಲ ಹೋಗಿ ಬರ್ತಾನೆ ಇವ್ನು. ಯಾವ ಆನೆ ಮೇಲೆ? ಬುಲೆಟ್, ರಾಯಲ್ ಎನ್ಫೀಲ್ಡ್ ಆನೆ ಅಂತೆ ಮಾರೆ. ನುಬ್ರಾ ವ್ಯಾಲಿಯಲ್ಲಿ ಊಟ ಆಯಿತು. ಈ ಹೋಟೆಲಲ್ಲಿ ದ ಹೆವನ್ ರೆಸ್ಟೋರೆಂಟ್ ಹೋಟೆಲಲ್ಲಿ ಊಟ ಮಾಡಿದ್ವಿ. ಹೆಸರಷ್ಟೇ ಹೆವನ್ ರೆಸ್ಟೋರೆಂಟ್. ಫುಡ್ ವಾಸ್ ನಾಟ್ ಹೆವೆನ್ಲಿ. ರೊಟ್ಟಿ ಒಳ್ಳೆ ಸೆಟ್ ದೋಸೆ ಅಪ್ಪನಾಗಿತ್ತು. ಸೊ ಈ ರೀಜನಲ್ಲಿ ನಿಮಗೆ ನೆಟ್ವರ್ಕ್ ಎಲ್ಲ ಸಿಗಲ್ಲ. ಇಲ್ಲಿ ಆಲ್ಮೋಸ್ಟ್ ಅಂದರೆ ವ್ಯಾಲಿ ಅಲ್ಲ, ಕೆಳಗಡೆ ಅಲ್ಲ. ಸೊ 3000-4000 ಫೀಟ್ ಹತ್ರ ಇದ್ದೇವೆ ಕೆಳಗೆ ನಾವು. ಸೊ ಇಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಆದರೂ ಈ ವ್ಯಾಲಿ ಬ್ಯೂಟಿ ಏನಂದರೆ, ಇವೊಂದು ಇಟ್ ಈಸ್ ಇನ್ ದ ಲೋವೆಸ್ಟ್ ಸೈಡ್ ಇನ್ ದ ಮೌಂಟೇನ್ಸ್, ನಿಮಗೆ 360 ಡಿಗ್ರಿ ವ್ಯೂನು ಫುಲ್ ಮೌಂಟೇನ್ಸೇ. ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ನುಬ್ರಾ ವ್ಯಾಲಿ. ಈಗ ಹುಂದರ್ಗೆ ಹೋಗ್ತಾ ಇದ್ದೇವೆ. ಹುಂದರ್ದು ಸ್ಪೆಷಾಲಿಟಿ ಏನಂದರೆ, ಇಟ್ ಈಸ್ ಮೋಸ್ಟ್ ಲೈಕ್ ಚಿಲ್ಲಿಂಗ್ ಪ್ಲೇಸ್. ದೇರ್ ಈಸ್ ಅ ಡಬಲ್ ಹಂಪ್, ದೇರ್ ಇಸ್ ಅ ಸ್ಪೆಷಲ್ ರೈಡ್. ಆ್ಯಕ್ಚುಲಿ ಡಬಲ್ ಹಂಪ್ಡ್ ಕ್ಯಾಮಲ್ ಬರ್ತದಲ್ಲ, ಅದರದ್ದು ರೈಡ್ ಇರುತ್ತೆ ಇಲ್ಲಿ. ನಾನು ಬೇಸಿಕಲಿ ಕ್ಯಾಮಲ್ ರೈಡ್, ಆನೆ ರೈಡ್ ಅದರಲ್ಲೆಲ್ಲ ಕುತ್ಕೊಳ್ಳಲ್ಲ. ಯಾಕಂದರೆ ನನಗೆ ಯಾಕೋ ಅದು ಇಟ್ಸ್ ಲೈಕ್ ಎನಿಮಲ್ ಟಾರ್ಚರ್. ಇಟ್ ಈಸ್ ಪ್ರಾಣಿ ಹಿಂಸೆ ಮಾಡಬಾರ್ದು. ಸೊ ಕ್ಯಾಮಲ್ ರೈಡ್, ಎಲಿಫೆಂಟ್ ರೈಡು ಅದೆಲ್ಲ ಇಲ್ಲ ನಮ್ಮದು. ಸೊ ನಮ್ಮದೇನಿದ್ರು ಬೈಕ್ ರೈಡ್ ಮಾತ್ರ. ಸೊ ಹುಂದರಲ್ಲಿ ಕ್ಯಾಮಲ್ ರೈಡ್ ಮತ್ತು ಅಲ್ಲಿ ATV ರೈಡ್ ಅದೆಲ್ಲ ಇದೆ. ಮತ್ತು ಇನ್ನೇನಲ್ಲಿದೆ ಗೊತ್ತಿಲ್ಲ. ಎಲ್ಲ ಬೇಸಿಕಲಿ ಜಾಯಬಲ್ ರೈಡ್ಸ್. ಲೇಯಿಂದ ಟುವರ್ಡ್ಸ್ ನುಬ್ರಾ ವ್ಯಾಲಿ ಆ್ಯಂಡ್ ನುಬ್ರಾ ವ್ಯಾಲಿಯಿಂದ ಹುಂದರ್ ಇಲ್ಲ ಡಿಸ್ಕಿಟ್ ಆಚೆ ಕಡೆ ಹೋಗೋದಾದರೆ ಎಲ್ಲ ಈ ಥರನೇ ಇರ್ತದೆ. ಸ್ವಲ್ಪ ದೀಸ್ ಆರ್ ವೆರಿ ನ್ಯಾರೋ ರೋಡ್ಸ್. ಸೊ ಬೇಸಿಕಲಿ ಇಲ್ಲೆಲ್ಲ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಷ್ಟೇ. ಸೊ ಇಲ್ಲಿ ಏನಾಗ್ತದೆ ಅಂದರೆ, ನೀವು ಒಂದು ಬೈಕ್ ಸಹ ಹೋಗ್ತಾ ಇದ್ದರೆ ಎದುರಿಂದ ಇಲ್ಲ ಲಾರಿ ಬಂತು ಅಂತ ಆದರೆ ಫುಲ್ ಸೈಡ್ ಹೋಗಬೇಕಾಗ್ತದೆ. ನುಬ್ರಾದಿಂದ ಹಂದರಿಗೆ ಸಿಗುವ ವ್ಯೂ ಪಾಯಿಂಟ್. ಓಡೋ ಬ್ಯೂಟಿ. ಈ ರೋಡ್ ಟುಕ್ಕಿಂದ ಇದು ಸಿಯಾಚಿನ್ ಬೇಸ್ ಕ್ಯಾಂಪಿಂದ ಈ ಮೌಂಟೇನ್ ಇಲ್ಲಿ ಮಧ್ಯದಲ್ಲಿರೋದು. ಅದು ಜಸ್ಟ್ ಪಾರ್ಟಿಷನ್ ಬಿಟ್ವೀನ್ ದ ರೋಡ್ಸ್ ದಟ್ ಕನೆಕ್ಟ್ಸ್ ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ. ಸಿಯಾಚಿನ್ ಆ್ಯಂಡ್ ಟುಕ್. ಬಟ್ ಅದು ಇಲ್ಲಿಂದ ಕಾಣ್ತಾ ಇರೋದು ಪಾಕಿಸ್ತಾನ. ಇಲ್ಲಿಗೆ ಟುಕ್ಕಿಂದ ಹೋಗೋದು ಸ್ವಲ್ಪ ಎದುರು ಹೋಗ್ಬೇಕು. ಅದೇ ಸ್ವಲ್ಪ ಎದುರು ಹೋಗ್ಬೇಕು. ಹಲೋ, ಸೊ ಇಲ್ಲಿ ಒಂದು ರ್ಯಾಂಡಮ್ ಟ್ರೈಲ್ ನೋಡಿದ್ದೇವೆ. ಸುಮ್ಮನೆ ಒಂದು ಆಫ್ ರೋಡ್ ಹೋಗಿ ಬರ್ದು. ಕೀರ್ತನ್, come on, ಮೆಲ್ಲ. शाबाश, अब मेरा बारी. Yes. ಸೊ ಅಲ್ಲಿಂದ ಒಂದು ರ್ಯಾಂಡಮ್ ಟ್ರೈಲಲ್ಲಿ ಬಂದ್ವಿ. ಇಲ್ಲಿ ವ್ಯೂ ನೋಡಿ, ಅಮೇಝಿಂಗ್. ಅಲ್ಲಿ ವ್ಯೂ ನೋಡಿ. ನಾವು ಎಲ್ಲಿ ಹೋದ್ರೂ ಸಹ ರ್ಯಾಂಡಮ್ ಟ್ರೈಲನ್ನು ಹುಡ್ಕೋದು ಬಿಡೋದಿಲ್ಲ.
ಲಿಟ್ರಲಿ ಸ್ಯಾಂಡ್ ಡ್ಯೂನ್ಸ್ ಥರನೇ ಆಯ್ತಿದು. ರ್ಯಾಂಡಮ್ ಟ್ರೈಲ್ ಅಂತ ಬಂದ್ವಿ. ಹಾಂ, ಬ್ಲಡಿ ಹೆಲ್. ನಮಗಿಲ್ಲಿ ಸಿಂಗಲ್ದೇ ಕಷ್ಟ ಆಗ್ತದೆ, ಅವ್ರು ನೋಡಿದ್ರೆ ಡಬಲ್ಸ್ ಬರ್ತಾಯಿದೆ. ಇಲ್ಲಿ ಸಿಂಗಲೇ ಸ್ವಲ್ಪ ಬೀಜ ಬಾಯಿಗೆ ಬರ್ತಾಯಿದೆ. ನಿಮ್ಮ ಬೀಜದಲ್ಲಿ ಏನಿದೆ? ನಿಮ್ಮ ಬೀಜಲ್ಲಿ ಉಪ್ಪುದಿ. ಇಸ್ ಇಟ್ ಸ್ಟೇನ್ಲೆಸ್ ಸ್ಟೀಲ್ ಆರ್ ಟೈಟಾನಿಯಂ? ಇದನ್ನು ದಾರಿ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗೋದಿಲ್ಲಲ್ಲ ನೀನು? ಹಾಂ, ನಾನು ಮನೇಲಿ ಬರ್ತೇನೆ ಅಂತ ಹೇಳಿದ್ದೇನೆ ವಾಪಸ್. ಹಾಂ, ನೋಡಿ ಇಲ್ಲಿ ಹಂಡರಲ್ಲಿ ಫುಲ್ ಸ್ಯಾಂಡ್ ಡ್ಯೂನ್ಸ್. ಒಳ್ಳೆ ಡೆಸರ್ಟ್ ಥರ ಇದೆ ನೋಡಿ ಇಲ್ಲಿ. ನೋಡಿ ಅಲ್ಲಿ ಒಂದು ಸಿಟಿ ಕಾಣ್ತಾ ಇದೆ ಸಣ್ಣದು. ದ್ಯಾಟ್ ಈಸ್ ಹಂಡರ್. ನೋಡಿ ಹೇಗಿದೆ. ಸೊ ಬೇಸಿಕಲಿ ಹುಂಡರ್ ಈಸ್ ದ ಹೈಯೆಸ್ಟ್ ಡೆಸರ್ಟ್. ವರ್ಲ್ಡ್ಸ್ ಹೈಯೆಸ್ಟ್ ಪೀಕ್ ಡೆಸರ್ಟ್ ಈಸ್ ಹುಂಡರ್ ಅಲ್ಲ. ಇಲ್ಲಿ ಲದಾಖಲ್ಲಿ ಎಲ್ಲನೂ ಹೈಯೆಸ್ಟ್ ಅಂತ ಇರಬೇಕು. ಹೈಯೆಸ್ಟ್ ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರೇಬಲ್ ರೋಡ್, ವರ್ಲ್ಡ್ಸ್ ಹೈಯೆಸ್ಟ್ ಡೆಸರ್ಟ್, ವರ್ಲ್ಡ್ಸ್ ಹೈಯೆಸ್ಟ್ ಜಿಪ್ ಲೈನ್, ಏನೇನೋ ಇದೆಯಪ್ಪ. ಎಲ್ಲದಕ್ಕೆ ವರ್ಲ್ಡ್ಸ್ ಹೈಯೆಸ್ಟ್ ಹಾಕಿದರೆ ಆಯ್ತಪ್ಪ. ಇಲ್ಲಿ ಬಂದು ನಾನು ನಾಳೆ ಬಂದು ಗೋಳಿ ಬಜೆ ಮಾಡಿದರೆ ವರ್ಲ್ಡ್ಸ್ ಹೈಯೆಸ್ಟ್ ಗೋಳಿ ಬಜೆ ಎವರ್. So as I said, Hundar is nothing but a just chilling place over here. So everybody is just chilling. ಸೊ ವಿ ಆರ್ ಡನ್ ವಿತ್ ಹುಂಡರ್. ಸೊ ನಾವೀಗ ನಾರ್ಮಲ್ ರೋಡಾಗಿ ಹೋಗ್ತಾ ಇಲ್ಲ, ನಾವಿಲ್ಲಿ ಡೆಸರ್ಟ್ ಆಗಿ ಹೋಗೋದು ಜಾಲಿ ಮಾಡಲಿಕ್ಕೆ. ಸೊ ಇಲ್ಲಿ ಹಂಡರೆಲ್ಲ ಆಯಿತು ನೋಡಿ, ಮುಗಿಸೆಲ್ಲ ಆಯಿತು. ನೌ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಡಿಸ್ಕಿಟ್ ಮಾನೆಸ್ಟ್ರಿ. ಡಿಸ್ಕಿಟಲ್ಲಿ ಬುದ್ಧ ಮಾನೆಸ್ಟ್ರಿ ಇದೆ. ಸೊ ಈಗ ಇಲ್ಲೇ ಡೆಸರ್ಟಲ್ಲೇ ಹಾರಿಸ್ಕೊಂಡು ಹೋಗೋದು. ಹಾಂ, this is not your usual Ladakh ride. This is very, very special.
ಎಂತ ಚಂದ ಮಾರ, ಎಂತ ಚಂದ. ಸೊ ವಿ ರೀಚ್ಡ್ ಬುದ್ಧ ಮಾನಸ್ಟ್ರಿ ಹಿಯರ್ ಇನ್ ಡಿಸ್ಕಿಟ್. ದಿಸ್ ಇಸ್ ದ ವ್ಯೂ. ವ್ಯೂ ನೋಡಿ ಎಷ್ಟು ಚಂದ ಉಂಟು. पकड़ भी नहीं सकते अभी. ಸೊ ದ್ಯಾಟ್ಸ್ ಇಟ್. ಇವತ್ತಿನ ವಿಡಿಯೋ ಇಷ್ಟೇ. ಈಗ ಇಲ್ಲಿಂದ ಕ್ಯಾಂಪ್ ಸೈಟ್ ಹೋಗ್ತಾ ಇದ್ದೇವೆ. ಕ್ಯಾಂಪ್ ಸೈಟ್ ಅರೌಂಡ್ 5 ಕಿಲೋಮೀಟರ್ಸ್ ಇಲ್ಲಿಂದ. ಸೊ ಇವತ್ತಿಗೆ ಈ ವಿಡಿಯೋ ಮುಗೀತು. ಇನ್ನು ನೆಕ್ಸ್ಟಲ್ಲಿ ಕಾಣುವ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್.